ನಮಸ್ಕಾರ ಪ್ರಿಯ ವೀಕ್ಷಕರೇ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ. ಈಗ ಸಾಲಿಗ್ರಾಮಾದಿ ಅಭಿಷೇಕಗಳು ಮಾಡುವ ಮೊದಲು ಅಥವಾ ಶಿವಲಿಂಗ ಅಥವಾ ಸ್ಫಟಿಕಲಿಂಗದ ಅಭಿಷೇಕದ ಮೊದಲು ಬರ್ತಕ್ಕಂತಹ ವೇದ ಮಂತ್ರ ಆಗಮಾರ್ತಂತು ದೇವಾನಾಂ ಗಮನಾರ್ತಂತು ರಕ್ಷಸಾಂ ಕುರ್ವೇ ಘಂಟಾರಾಗಂ ತತ್ರ ದೇವತಾಹ್ವಾನ ಲಾಂಛನಂ. ಈ ಮಂತ್ರವನ್ನು ಹೇಳಿ ಗಂಟೆಯನ್ನು ವಾದನ ಮಾಡಬೇಕು ಎಂಬುದಾಗಿ ಪೂಜಾ ವಿಧಿಯ ಪದ್ಧತಿ. ಅದು ಪಂಚೋಪಚಾರ ಇರಲಿ, ಷೋಡಶೋಪಚಾರ ಇರಲಿ ಅಥವಾ ನಿತ್ಯ ಪೂಜಾ ಸಂಕಲ್ಪದ ವಿಧಿಯಲ್ಲಾಗಲಿ ಇದು ಮಾಡುವಂತಹ ಒಂದು ವೇದಘೋಷ. ಇದನ್ನು ಮಾಡಿದ ನಂತರ ಬಲಗೈಯಿಂದ ಗಂಟೆಯನ್ನು ತೆಗೆದುಕೊಂಡು ಭಗವಂತನ ಸ್ಮರಣೆಯೊಂದಿಗೆ, ಇಷ್ಟ ದೈವದ ಒಂದು ಸ್ಮರಣೆಯೊಂದಿಗೆ ಮನಸ್ಸು ಏಕಾಗ್ರತೆಯಿಂದ ಆ ಪೂಜಾ ಕೈಂಕರ್ಯವನ್ನು ಮಾಡುವ ಮೊದಲು ಘಂಟಾವಾದನವನ್ನು ತಾಟನ ಮಾಡಬೇಕು. ಅಂದರೆ ಘಂಟಾವಾದನವು ಈ ಗೋಲ ಭಾಗದಲ್ಲಿ 32 ಬಾರಿ ಆ ಒಂದು ನಾಲಿಗೆಯನ್ನು ಈ ಕಡೆಯಿಂದ ಆ ಕಡೆ ಈ ಕಡೆಗೆ ವಾದನ ಆಗಬೇಕು. ಅಂದರೆ ಒಂದು ಗೋಲ ಭಾಗದ ಒಂದು ಗಂಟೆಯನ್ನು 15 ಡಿಗ್ರಿ ಒಂದು ಓರೆಯಾಗಿ ಇಟ್ಕೊಂಡು ಗಂಟಾ ವಾದನ ಮಾಡಿದಾಗ ಅದು 32 ಬಾರಿ ಮಾಡಬೇಕು ಅಂತಿದೆ. ಅಂದರೆ ಬಲಭಾಗಕ್ಕೆ 16 ಸರ್ತಿ, ಎಡಭಾಗಕ್ಕೆ 16 ಸರ್ತಿ, ಈ ರೀತಿಯಾಗಿ ಘಂಟಾ ವಾದನವನ್ನು ಮಾಡಬೇಕು ಎಂಬುದಾಗಿ ಒಂದು ಧರ್ಮ ಸೂಕ್ಷ್ಮತೆ ಇದೆ. ಈ ಘಂಟಾ ವಾದನ ಮಾಡುವಾಗ ದೇವತೆಗಳನ್ನ ಅಥವಾ ಯಾವ ಒಂದು ಸಾಲಿಗ್ರಾಮಾದಿ ದೇವರುಗಳನ್ನ ಅಥವಾ ನಮ್ಮ ಮಧ್ವ ಸಂಪ್ರದಾಯದ ಪ್ರಕಾರ ಹರಿವಾಯು ಗುರುಗಳ ಒಂದು ತಾರತಮ್ಯ ಭೇದದಲ್ಲಿ ಆ ಒಂದು ದೇವತೆಯನ್ನು ನಾವು ಮುಂದೆ ಘಂಟಾ ವಾದನ ಮಾಡುವಾಗ ಮುಖ್ಯವಾದ ಒಂದು ಅಂಶ ಏನಂದರೆ, ಘಂಟಾ ವಾದನ ಮಾಡುವಾಗ ಹೊಕ್ಕಳಿನ ಮೇಲ್ಭಾಗದಲ್ಲಿರಬೇಕು, ಹೃದಯ ಸ್ಥಾನದಲ್ಲಿ ಗಂಟೆ ಇರಬೇಕು ಎಂಬುದಾಗಿ ಒಂದು ಧರ್ಮ ಸೂಕ್ಷ್ಮತೆ ಇದೆ. ಇದು ಯಾವ ರೀತಿಯಾಗಿ ಬಂದಿದೆಯಪ್ಪ ಅಂದರೆ, ಯೋಗಿಗಳು, ಜ್ಞಾನಿಗಳು, ಆತ್ಮದರ್ಶಿಗಳು, ಪರಂಜ್ಯೋತಿಯನ್ನು ಕಂಡುಂಡವರು, ಮಹಾಜ್ಞಾನಿಗಳು, ಭಗವಂತನನ್ನು ಅಂತರ್ದರ್ಶನ ಮಾಡಿದವರು ತಾನೇ ತಾನಾಗಿ ಮೊಳಗ್ತಾ ಇರತಕ್ಕಂತಹ ಅಂತರ್ನಾದವು ಬಹಿರ್ರೂಪವಾಗಿ ಘಂಟಾನಾದದ ಆಹತನಾದವು ತಾನೇ ತಾನಾಗಿ 15 ಡಿಗ್ರಿ ಓರೆಯಾಗಿ ಹೃದಯದ ಭಾಗದಲ್ಲಿ ಅವರಿಗೆ ಸಹಜವಾಗಿ ಬರುವ ಸಹಜ ಲಕ್ಷಣವಾಗಿದೆ. ಹಾಗಾಗಿ ಮಹರ್ಷಿಗಳ ಒಂದು ಈ ವಿಜ್ಞಾನದ ಮರ್ಮವನ್ನು ಅರಿತು ನಾವು ಆ ರೀತಿಯಾಗಿ ಘಂಟಾವಾದನವನ್ನು ಮಾಡಿ ಪೂಜೆಯ ಸತ್ಫಲವನ್ನು ಪಡಿಬೇಕಾಗಿದೆ. ಹಾಗಾಗಿ 2 ಅಂಶಗಳನ್ನ ಈ ಒಂದು ಸಂಚಿಕೆಯಲ್ಲಿ ಗಮನಿಸಿದ್ದೀವಿ. ಅದನ್ನು ನೋಡೋದಾದರೆ, ಒಂದು, ಗಂಟೆಯ ವಾದನ ವೇದ ಮಂತ್ರದ ನಂತರ 32 ಬಾರಿ ಹಾಗೂ ಹೊಕ್ಕಳಿನ ಮೇಲೆ ಹೃದಯ ಭಾಗದಲ್ಲಿ ಘಂಟಾ ವಾದನ. ಇದನ್ನು ನಿತ್ಯವೂ ಅನುಷ್ಠಾನ ಮಾಡಿ ಸಾಧನೆಯನ್ನು ಮಾಡಿ ಪರಮ ಫಲವನ್ನು ಪಡೆಯೋಣ. ಏನಂತೀರಾ? ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಈ ವಿಷಯವು ನಿಮಗೆ ಸಂತೋಷವನ್ನು ತಂದಿದ್ದರೆ ಅಥವಾ ನಿಮಗೆ ಏನಾದರೂ ಇಷ್ಟವಾಗಿದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಶೇರ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.